ಎಕ್ಸ್ಪ್ಯಾನ್ಷನ್ ವಾಸ್ ಮೈ ಥಾಟ್ ಪ್ರಾಸೆಸ್. ಎರಡನೇದು, ಬೇರೆಯವರಿಗಿನ್ನ ಡಿಫ್ರೆಂಟ್ ಆಗಿದ್ದಾಗ ಮಾತ್ರ ನಮ್ಮನ್ನು ಮಾರ್ಕೆಟಿಂಗ್ ಅಲ್ಲ. ಹೌದು. ನನ್ನ ಸ್ಟ್ರೆಂತ್ ಏನಿತ್ತು, ನನ್ನ ಹತ್ರ ಸೈಂಟಿಸ್ಟ್ಗಳಿದ್ದಾರೆ, 4 ಜನ ಸೈಂಟಿಸ್ಟ್ಗಳಿದ್ದಾರೆ. ಸೊ ನನ್ನಲ್ಲಿ ಆ ಪ್ರಾಡಕ್ಟ್ಸನ್ನು ಕೊಡೋ ಅಂಥ ಶಕ್ತಿ ಇದೆ. ನನ್ನದೇ ಆದ ಇಂಟರ್ನಲ್ ಲ್ಯಾಬ್ ಇದೆ, ನಾನು ಅಲ್ಲಿ ಕೂಡ ಟೆಸ್ಟ್ ಮಾಡಿಸ್ಬೋದು ಆ್ಯಂಡ್ ಹೊರಗಡೆ ಕೂಡ ನಾನು ಟೆಸ್ಟ್ ಮಾಡಿಸ್ಬೋದು. ಆ್ಯಂಡ್ ನನ್ನ ಜರ್ನಿ ಆಫ್ 20 years ಎಕ್ಸ್ಪೀರಿಯನ್ಸ್ ಇದೆ. ಮೊನ್ನೆ ನಿಮ್ದೊಂದು ಇದು ನೋಡ್ತಾ ಇದೆ, ಸುವರ್ಣ ಟಿವಿ ಅವ್ರು ನಿಮ್ಮನ್ನ ಕರೆಸಿ ಇಂಟರ್ವ್ಯೂ ಮಾಡಿದ್ರು. ದುಬೈಯಲ್ಲಿ ಅವಾರ್ಡ್ ಆಗಿದೆ. ಪ್ರೈಸ್ ವೈಸ್ ಆಲ್ಸೋ ವಿ ವರ್ ವೆರಿ ಗುಡ್. ಅಂದರೆ ಅಮಿಕಬಿಲಿಟಿ ಆಫ್ ಪ್ರೈಸ್ ಅದ್ರ ಮೇಲೆ ವರ್ಕ್ ಮಾಡಿ ಅದು ಅಕ್ಸೆಪ್ಟ್ ಆಯಿತು. ಆ ಪ್ರಾಡಕ್ಟು ಇಟ್ ಹಸ್ ಬೀನ್ ಸಕ್ಸಸ್ಫುಲ್. ನಾವು ಅದನ್ನು ಜಾಲಪ ಅವ್ರ ಇನ್ಸ್ಟಿಟ್ಯೂಷನ್ಗೆ ಕೊಡ್ತಿದ್ದೀವಿ, ರಾಮಯ್ಯ ಇನ್ಸ್ಟಿಟ್ಯೂಷನ್ಸು ಆ ಕಡೆನಲ್ಲಿ ನಾವು ಅದನ್ನು ಆಲ್ರೆಡಿ ಸಪ್ಲೈ ಮಾಡ್ತೀವಿ ಅಲಾಂಗ್ ವಿತ್ ಸ್ಮಾಲ್ ಪೀಪಲ್. ಯೂಸ್ ಮಾಡಿ ಅಕಸ್ಮಾತ್ ಕಸ್ಟಮರ್ ಅದನ್ನ ನೋಡಿಬಿಟ್ರೆ ಅವ್ರ ಗುಡ್ ವಿಲ್ಲೇ ಹಾಳಾಗೋಗುತ್ತೆ. ಸೊ ನಮ್ಮ ಇಂಟೆನ್ಷನ್ ಇರೋದು ಕಸ್ಟಮರು ಹ್ಯಾಪಿ ಆಗಿರಬೇಕು, ಎನ್ವಿರಾನ್ಮೆಂಟು ಕ್ಲೀನ್ ಆಗಿರಬೇಕು. ಆರಾಮಾಗಿ ಮನೇಲಿ ಗಂಡ ದುಡಿತಿದ ಅಂತಾನೆ ನೆಮ್ಮದಿಯಾಗಿರೋದು ಬಿಟ್ಬಿಟ್ಟು ನಿನಗೆ ಯಾಕೆ. ನಾನು ಶುರು ಮಾಡಿದ್ದೆ ನನ್ನ ಗ್ರ್ಯಾಚುಟಿ ಅಮೌಂಟ್, ನನ್ನ ಕೆಲಸ ಬಿಟ್ಟಾಗ ನಂದು ಗ್ರ್ಯಾಚುಟಿ ಅಮೌಂಟ್ ಏನು ಬಂತು ಅದರಲ್ಲಿ ಒಂದು ಸ್ವಲ್ಪ ನಾನು ನನ್ನ ಪರ್ಸ್ನಲ್ ಖರ್ಚಿಗೆ ಇಟ್ಕೊಂಡು ಇನ್ನೊಂದು ಸ್ವಲ್ಪನ ನನ್ನ ಬಿಸ್ನೆಸ್ಗೆ ಅರೌಂಡ್ 20-25,000 ಅಷ್ಟೇ ಸರ್ ನಾನು ಶುರು ಮಾಡಿದ್ದೆ ಅಷ್ಟರಲ್ಲಿ. ಅದರಲ್ಲೂ ಲಾಸ್ ಆದಮೇಲೆ ನಮ್ಮನ್ನು ಯಾರೂ ನಂಬಲ್ಲ. ಹೆಣ್ಮಕ್ಳು ತುಡಿತ ನೋಡಿದ್ದೀನಿ ತುಂಬ ಜನಗಳಲ್ಲಿ. ಹೆಣ್ಮಕ್ಳಿಗೆ ಏನೂ ಮಾಡೋಕ್ಕಾಗಲ್ಲ, ಈ ಎಸ್ಪೆಷಲಿ ಸರ್ ವುಮನ್ ಎಂಪವರ್ಮೆಂಟ್ ಅಂತ ಹೆಸರು ಬಂದಾಗ ಅಷ್ಟೇ ಇಂಟೆಲಿಜೆನ್ಸು, ಅಷ್ಟೇ ಕಾನ್ಸಂಟ್ರೇಷನ್ನು ಬಿಸ್ನೆಸ್ಸಿಗೆ ಹಾಕಿದ್ರೆ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗ್ತೀಯಾ, ಇದು ಎಂಪವರ್ಮೆಂಟು. ಬಿಸ್ನೆಸ್ಸಲ್ಲಿ ನೆಟ್ವರ್ಕಿಂಗು ಯಾವುದೇ ಒಂದು, ನಾನು ಇವಾಗಲೂ ಹೇಳಿದೆ ನಿಮಗೆ, ಸಮಾನ ಮನಸ್ಕರಿರ್ಬೋದು ಅಥವಾ ನಮ್ಮ ಜೊತೆಲಿ ಒಂದು ಗುಂಪಿರಬೇಕು, ಆವಾಗ ಮಾತ್ರ ಬಿಸ್ನೆಸ್ ಮಾಡೋದಕ್ಕೆ ಸಾಧ್ಯ. ಎಕ್ಸ್ಪ್ಯಾನ್ಷನ್ ವಾಸ್ ಮೈ ಥಾಟ್ ಪ್ರಾಸೆಸ್. ಎರಡನೇದು, ನಾವು ಬೇರೆಯವರಿಗಿನ್ನ ಡಿಫ್ರೆಂಟ್ ಆಗಿದ್ದಾಗ ಮಾತ್ರ ನಮ್ಮನ್ನು ಮಾರ್ಕೆಟಿಂಗ್ ಅಲ್ಲ. ಹೌದು. ಸೊ ಮಾರ್ಕೆಟ್ ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತಂದರೆ ನಾವು ಅವ್ರಿಗಿರೋ ರಿಕ್ವೈರ್ಮೆಂಟ್ ಮೇಲೆ ವರ್ಕ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಾನು ಇವಾಗ ರೆಸಾರ್ಟ್ ಸೆಕ್ಟರ್ನ ತೊಗೊಳ್ತೀನಿ. ರೆಸಾರ್ಟ್ ಸೆಕ್ಟರಲ್ಲಿ ಅವರು ತುಂಬ ಪೇಯ್ನ್ ಯಾವುದಂತಂದರೆ ನೊಣಗಳು. ನಿಮಗೆ ಏನೇ ಮಾಡಿದ್ರು ಕೂಡ ಆ ನೊಣಗಳನ್ನ ಸಾಯಿಸಕ್ಕಾಗಲ್ಲ. ಸಾಯಲ್ಲ ಆಯ್ತಾ, ಅದು ಓಡ್ ಹೋಗೋದು ಇಲ್ಲ, ಅದಕ್ಕೆ ಎಲ್ಲಿ ಬೇಕೋ ಅಲ್ಲಿ ಬಂದು ಕೂತ್ಕೊಳ್ತಾ ಇರುತ್ತೆ. ಸೊ ನಾವು ತುಂಬ ಹೋಟೆಲ್ಸಿಗೆ ಹೋದಾಗ ನಮ್ಮ ಕಣ್ಣು ಮುಂದೆನೆ ಎಷ್ಟೋ ಜನ ಕಸ್ಟಮರ್ಸು ಎದ್ದು ಹೋಗಿದ್ದಾರೆ ಆ ನೊಣಗಳದ್ದು ಹಿಂಸೆ. ಸೊ ಅವಾಗ ನಾವು ಅನ್ನಿಸ್ತು, ಯಾಕೆ ಇದಕ್ಕೊಂದು ಪ್ರಾಡಕ್ಟ್ ಮಾಡಬಾರ್ದು, ಈ ಥರದ್ದು ಒಂದನ್ನೇ ಯಾಕೆ ಮಾಡಬಾರ್ದು ಅಂತ ಹೇಳಿ. ನನ್ನ ಸ್ಟ್ರೆಂತ್ ವೀಕ್ನೆಸ್ನ ವರ್ಕ್ ಮಾಡಬೇಕಾಗುತ್ತೆ. ನನ್ನ ಸ್ಟ್ರೆಂತ್ ಏನಿತ್ತು, ನನ್ನ ಹತ್ರ ಸೈಂಟಿಸ್ಟ್ಗಳಿದ್ದಾರೆ, 4 ಜನ ಸೈಂಟಿಸ್ಟ್ಗಳಿದ್ದಾರೆ. ಸೊ ನನ್ನಲ್ಲಿ ಆ ಪ್ರಾಡಕ್ಟ್ಸನ್ನು ಕೊಡೋ ಅಂಥ ಶಕ್ತಿ ಇದೆ. ನಾವು ವರ್ಕ್ ಮಾಡ್ತು ಅಂತಂದರೆ ನನ್ನಲ್ಲಿ ಅದಿದೆ. ನನ್ನದೇ ಆದ ಇಂಟರ್ನಲ್ ಲ್ಯಾಬ್ ಇದೆ, ನಾನು ಅಲ್ಲಿ ಕೂಡ ಟೆಸ್ಟ್ ಮಾಡಿಸ್ಬೋದು ಆ್ಯಂಡ್ ಹೊರಗಡೆ ಕೂಡ ನಾನು ಟೆಸ್ಟ್ ಮಾಡಿಸ್ಬೋದು. ಆ್ಯಂಡ್ ನನ್ನ ಜರ್ನಿ ಆಫ್ 20 years ಎಕ್ಸ್ಪೀರಿಯನ್ಸ್ ಇದೆ. ಸೊ ಯಾಕೆ ನಾನು ಒಂದು ಹೊಸ ಪ್ರಾಡಕ್ಟನ್ನು, ಹೊಸ ಪ್ರಾಡಕ್ಟ್ ಅಂದರೆ ಕಸ್ಟಮರಿಗೆ ಯೂಸ್ ಆಗಬೇಕು, ಅವ್ರ ಪ್ರಾಬ್ಲಮ್ ಸಾಲ್ವ್ ಆಗಬೇಕು ಅಂಥ ಪ್ರಾಡಕ್ಟನ್ನು ನಾನು ಕೊಡಬೇಕು. ಆ್ಯಂಡ್ ಅದು ಮಾರ್ಕೆಟಲ್ಲಿ ತುಂಬ ಹೈ ಕ್ವಾಲಿಟಿ ಹೈ ರೇಟ್ ಅಂದರೂ ಕಸ್ಟಮರಿಗೆ ಅಫೋರ್ಡಬಿಲಿಟಿ ಇರಲ್ಲ. ಸೊ ನನ್ನ ಕಸ್ಟಮರ್ ವ್ಯೂ ಪಾಯಿಂಟಲ್ಲಿ ಯೋಚನೆ ಮಾಡಬೇಕು. ಫಸ್ಟ್ ಆಫ್ ಆಲ್ ಹೋಟೆಲ್ ಇಂಡಸ್ಟ್ರಿ, ಹಾಸ್ಪಿಟಾಲಿಟಿ ಇಂಡಸ್ಟ್ರಿ ನಡೆಸೋದೇ ಕಷ್ಟ. ಎನಿ ಇಂಡಸ್ಟ್ರಿ ಫಾರ್ ದಟ್ ಮ್ಯಾಟರ್ ನಡೆಸೋದೇ ಕಷ್ಟ. ಅವ್ರಗಳಿಗೂ ಕೂಡ ಬರ್ಡನ್ ಆಗಬಾರ್ದು. ಸೊ ಒಂದು ಪ್ರಾಡಕ್ಟ್, ಇನ್ನೊಂದು ಕ್ವಾಲಿಟಿ, ಇನ್ನೊಂದು ಸರ್ವೀಸು, ಇನ್ನೊಂದು ರೇಟ್. ಇವಾಗ ನಾನು ಎಲ್ಲಿಂದನೋ ತಂದು ಮಾರಿದ್ರೆ ನಂಗೆ ಅಲ್ಲಿ ಸಸ್ಟೈನಬಿಲಿಟಿ ಇಲ್ಲ ಅಂತಂದರೆ ನಾನು ಇಲ್ಲಿ ಸರ್ವಿಸ್ ಕೊಡೋಕ್ಕಾಗಲ್ಲ, ಕಸ್ಟಮರಿಗೆ ಡಿಸ್ಟರ್ಬ್ ಆಗುತ್ತೆ. ಸೊ ಹಾಗಾಗಿ ನಾವು ಕೂತ್ಕೊಂಡು ವರ್ಕ್ ಮಾಡಿದ್ವಿ. ನಂದು ಫಸ್ಟ್ ಪ್ರಾಡಕ್ಟ್ನ ಈ ಸ್ಪೆಷಲೈಸ್ಡ್ ಡಿವಿಷನಲ್ಲಿ ತಂದಿದ್ದು ಹೌಸ್ ಫ್ಲೈ ರಿಪಲೆಂಟ್. ಅದು ತುಂಬ ಚೆನ್ನಾಗಿ ವರ್ಕ್ ಆಗ್ತಾಯಿದೆ ಆ್ಯಂಡ್ ಈಸಿ ಟು ಯೂಸ್. ನೀವು ಯಾರನ್ನೋ ಕರ್ಕೊಂಬಂದು ಪೆಸ್ಟ್ ಕಂಟ್ರೋಲ್ ಅವ್ರನ್ನ ಕರ್ಕೊಂಬಂದು ಅವ್ರಗಳ ಹತ್ರ ಕ್ಲೀನ್ ಮಾಡಿಸಿ ಮತ್ತೆ ಪ್ರಾಬ್ಲಮ್ ಆದರೆ ಕರೆಸಿ ಆ ಥರ ಏನಿಲ್ಲ. ಅವ್ರ ಸ್ಟಾಫ್ಗಳು ಯಾರಿರ್ತಾರೆ ಅವ್ರುಗಳೇ ಯೂಸ್ ಮಾಡ್ಬೋದು, ಎಕ್ಸ್ಟ್ರಾ ಬರ್ಡನ್ ಆಗಲ್ಲ. ರೇಟು ಕೂಡ ನಿಮಗೆ ಅಟ್ ಪಾರ್ ವಿತ್ ದ ಮಾರ್ಕೆಟ್, ಅಂದರೆ ಮಾರ್ಕೆಟಿಗಿನ ಇನ್ನೊಂಚೂರು ಕಡಿಮೆ. ಆ್ಯಂಡ್ ಥರ್ಡ್ ಪಾಯಿಂಟ್, ಊಟದ್ದು ನೀವು ಹೌಸ್ ಫ್ಲೈ ಅಂದಿದ ತಕ್ಷಣ ಅದು ಹೋಗಿ ಕೂತ್ಕೊಳ್ಳೋದೆ ಊಟದ ಮೇಲೆ ಕೂಡುತ್ತೆ, ನಮ್ಮ ಮೇಲೆ ಕೂತ್ಕೊಳ್ಳುತ್ತೆ, ಮತ್ತೆ ಹೋಗಿ ಇನ್ನೊಂದು ಟೇಬಲ್ ಮೇಲೆ ಕೂತ್ಕೊಳ್ಳುತ್ತೆ. ಸೊ ನಮಗೇನಿತ್ತು, ಕೆಮಿಕಲ್ಸ್ ಇದ್ದರೆ ಇದು ಹ್ಯಾಂಪರ್ ಆಗುತ್ತೆ. ಸೊ ನಾವೇನು ಮಾಡಿದ್ವಿ, 100% ನ್ಯಾಚುರಲ್ ಆಗಿ ಅದು
ಇದು ಫ್ರೂಟ್ ಎಕ್ಸ್ಟ್ರಾಕ್ಟ್ಸ್ ಇರ್ಬೋದು, ಎಸೆನ್ಷಿಯಲ್ ಆಯಿಲ್ಸ್ ಇರ್ಬೋದು, ಈ ಥರದ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಮೇಲೆ ಪ್ರಾಡಕ್ಟ್ನ ಡೆವಲಪ್ ಮಾಡಿದ್ವಿ. ಬಟ್ ಇಟ್ ವಾಸ್ ಸಕ್ಸಸ್ಫುಲ್, ಇಟ್ ಹ್ಯಾಸ್ ಬೀನ್ ಸಕ್ಸಸ್ಫುಲ್. ನಾವು ಇವಾಗ ಕೇರಳನಲ್ಲಿ ರೆಸಾರ್ಟ್ ಸೆಕ್ಟರ್ಗೆ ಟಚ್ ಮಾಡಿದ್ದೀವಿ. ಆಲ್ರೆಡಿ ಅದು ಈಗ ಮಾರ್ಕೆಟಲ್ಲಿ ಇದೆ ಮೇಡಮ್. ಇಟ್ ಈಸ್ ಆಲ್ರೆಡಿ ಇನ್ ದ ಮಾರ್ಕೆಟ್. ಸೊ ನಾವು ಮೈಸೂರಲ್ಲಿ ಆಲ್ರೆಡಿ ಮಾಡಿದ್ದೀವಿ. ಈ ಪ್ರಾಡಕ್ಟ್ಗಳನ್ನು ಲಾಂಚ್ ಮಾಡಿದ್ವಿ ಆ್ಯಂಡ್ ಕಸ್ಟಮರು ಕೂಡ ತುಂಬ ಖುಷಿಪಟ್ಟರು. ಆ್ಯಂಡ್ ಪ್ರೈಸ್ ವೈಸ್ ಆಲ್ಸೋ ವಿ ವರ್ ವೆರಿ ಗುಡ್, ಅಂದರೆ ಅಮಿಕಬಿಲಿಟಿ ಆಫ್ ಪ್ರೈಸು ಅದ್ರ ಮೇಲೆ ವರ್ಕ್ ಮಾಡಿ ಅದು ಅಕ್ಸೆಪ್ಟ್ ಆಯಿತು. ಅದಾಗ್ತಿದ್ದಂಗೆ ನೆಕ್ಸ್ಟ್ ನಾವೇನಾದರೂ ಒಂದು ಹೊಸ ಪ್ರಾಡಕ್ಟ್ ಕೊಡಬೇಕು. ಎಲ್ಲಿ ಹೋದ್ರೂ ರೆಸ್ಟ್ ರೂಮ್ಸು, ನೀವು ಸ್ಕೂಲ್ ಹೋಗಿ, ಕಾಲೇಜಿಗೆ ಹೋಗಿ, ಹಾಸ್ಪಿಟಲಿಗೆ ಹೋಗಿ, ರೆಸಾರ್ಟ್ಸಿಗೆ ಹೋಗಿ, ಟಾಯ್ಲೆಟ್ಗಳಲ್ಲಿ ಮತ್ತೆ ವೆಟ್ ವೇಸ್ಟ್ ಇಡೋ ಜಾಗ ತುಂಬ ಸ್ಟಿಂಕ್ ಆಗುತ್ತೆ. ನೀವು ರೂಮ್ ಫ್ರೆಶ್ನರ್ ಹಾಕಿ 10 ನಿಮಿಷ ಆದ್ಮೇಲೆ ಮತ್ತೆ ಬರುತ್ತೆ. ರೆಸ್ಟ್ ರೂಮ್ಗಳಿಗೆ ನೀವು ರೂಮ್ ಫ್ರೆಶ್ನರ್ ಪಾಪ ಅದ್ರ ಪಾಡಿಗೆ ಡಿಫ್ಯೂಸರ್ ಓಡ್ತಾನೆ ಇರುತ್ತೆ, ಸ್ಮೆಲ್ ಬರ್ತಾನೆ ಇರುತ್ತೆ. ಸೊ ನಾವು ಅವಾಗ ಅನ್ಕೊಂಡ್ವಿ ಇದಕ್ಕೊಂದು ಸೊಲ್ಯೂಷನ್. ಯಾಕಂದ್ರೆ ಕಸ್ಟಮರ್ ಬರಬೇಕು ಅಂದ್ರೆ ಕ್ಲೆನ್ಲಿನೆಸ್. ನಾವು ಯಾವಾಗ ಕ್ಲೀನ್ ಅಂತ ಹೇಳ್ತೀವಿ, ಕ್ಲೀನ್ ಅಂದ್ರೆ ಕ್ಲೀನೇ, ಅದಕ್ಕೆ ಬೇರೆ ಸೆಕೆಂಡ್ ವರ್ಡೇ ಇಲ್ಲ. ಯಾವಾಗ ಸಕ್ಸಸ್ಸಿಗೆ ಶಾರ್ಟ್ ಕಟ್ ಇಲ್ವೋ, ಕ್ಲೆನ್ಲಿನೆಸ್ಗೂ ಶಾರ್ಟ್ ಕಟ್ ವರ್ಕ್ ಆಗಲ್ಲ. ನಾವು ಅದನ್ನ ಇರಾಡಿಕೇಟ್ ಮಾಡಲೇಬೇಕು. ಆಯ್ತಾ? ದೆನ್ ಆ ಪರ್ಟಿಕ್ಯುಲರ್ಗೆ ನಾವು ಸುಮಾರು ರೆಸಾರ್ಟ್ಸಿಗೆ ವಿಸಿಟ್ಸ್ ಕೊಟ್ವಿ, ಮತ್ತು ಹಾಸ್ಪಿಟಲಿಗೆ ವಿಸಿಟ್ಸ್ ಕೊಟ್ವಿ, ಕಾಲೇಜ್ಗಳಿಗೆ, ಹಾಸ್ಪಿಟಲ್ ಕಮ್ ಕಾಲೇಜ್ ಇರೋ. ಸೊ ಅದಕ್ಕೆಲ್ಲ ವಿಸಿಟ್ಸ್ ಕೊಟ್ಟಾಗ ಈ ಪ್ರಾಬ್ಲಮ್ ಹೊರಗೆ ಬಂದಿದ್ದು. ಆವಾಗ ನಾವು ಓಡರ್ ನ್ಯೂಟ್ರಲೈಸರ್ನ ಹೊರಗೆ ತಂದ್ವಿ. ಓಡರ್ ನ್ಯೂಟ್ರಲೈಸರ್ ಇಸ್ ನಾಟ್ ಅ ರೂಮ್ ಫ್ರೆಶ್ನರ್, ಇಟ್ ವಿಲ್ ನ್ಯೂಟ್ರಲೈಸ್. ನಿಮಗೆ ಸ್ಪ್ರೇ, ಅದೊಂದು ಸ್ಪ್ರೇ. ನೀವು ಅದನ್ನು ಸ್ಪ್ರೇ ಮಾಡಿದ ತಕ್ಷಣ ಆಂಬಿಯನ್ಸ್ ನ್ಯಾಚುರಲ್ ಆಂಬಿಯನ್ಸಿಗೆ ಬರುತ್ತೆ. ಎಷ್ಟೇ ಕೆಟ್ಟ ಸ್ಮೆಲ್ ಇರ್ಬೋದು, ಅದನ್ನ ನಾವು ಕಾರ್ಪೊರೇಷನ್ ಟಾಯ್ಲೆಟ್ಸ್ ಅಲ್ಲಿ ಟ್ರೈ ಮಾಡಿದ್ದೀವಿ, ಮಾರ್ಷರೀಸಲ್ಲಿ ಟ್ರೈ ಮಾಡಿದ್ದೀವಿ, ಆ ಥರ ತುಂಬ ಕಡೆ ಟ್ರಯಲ್ಸ್ ಮಾಡಿದ್ದೀವಿ. ವೆಟ್ ವೇಸ್ಟ್ ಇಡೋ ಅಂಥ ಜಾಗ, ಅದು ಜ್ಯೂಸ್ ಸೆಂಟರ್ಸ್ ಅಲ್ಲಿ ಇರ್ಬೋದು, ಮಟನ್ ಸ್ಟಾಲ್, ಚಿಕನ್ ಎಲ್ಲ ಇರ್ಬೋದು. ಸೊ ನನಗೆ ಹೌಸ್ ಫ್ಲೈ ವಿತ್ ಓಡರ್ ಎರಡೂ ಕೂಡ ಪ್ಯಾರಲಲ್ ಆಗಿ ಹೋಗ್ತಿತ್ತು. ಯಾಕಂದ್ರೆ ಇದೆಲ್ಲ ಸೆಕ್ಟರ್ ಅಲ್ಲಿ ಹೌಸ್ ಫ್ಲೈ ಎಷ್ಟು ಪ್ರಾಬ್ಲಮ್ ಇತ್ತು, ಅಷ್ಟೇ ಪ್ರಾಬ್ಲಮ್ ಓಡರ್ದು ಇತ್ತು. ಸೊ ಆ ಪ್ರಾಡಕ್ಟು ಇಟ್ ಹಸ್ ಬೀನ್ ಸಕ್ಸಸ್ಫುಲ್. ನಾವು ಅದನ್ನ ಜಾಲಪ ಅವರ ಇನ್ಸ್ಟಿಟ್ಯೂಷನ್ಗೆ ಕೊಡ್ತಿದ್ದೀವಿ, ರಾಮಯ್ಯ ಇನ್ಸ್ಟಿಟ್ಯೂಷನ್ಸು ಆ ಕಡೆನಲ್ಲಿ ನಾವು ಅದನ್ನು ಆಲ್ರೆಡಿ ಸಪ್ಲೈ ಮಾಡ್ತೀವಿ ಅಲಾಂಗ್ ವಿತ್ ಸ್ಮಾಲ್ ಪೀಪಲ್. ಮೇಡಮ್, ಈಗ ಅದು ನೀವು ಸ್ಪ್ರೇ ಮಾಡ್ತೀರಲ್ವಾ, ಎಷ್ಟೊತ್ತಿರುತ್ತೆ ಮೇಡಮ್? ಎಷ್ಟು ಸರ್ ಈ ಎರಡು ಪ್ರಾಡಕ್ಟ್ ನಾನು ಏನು ಹೇಳಿದೆ, ಇದೆಲ್ಲ ನಿಮಗೆ ವಿತಿನ್ 3 to 5 minutes ರಿಸಲ್ಟ್. 3 to 5 minutes. ಇಂಟೆನ್ಸಿಟಿ ಆಫ್ ಸ್ಮೆಲ್ ಮೇಲೆ ನಾವು ಅದನ್ನ ಒನ್ಸ್ ಇನ್ 3 hours ಯೂಸ್ ಮಾಡಬೇಕಾ, ಒನ್ಸ್ ಇನ್ 4 hours. ಇವಾಗ ಹೋಟೆಲ್ ರೆಸಾರ್ಟ್ಗಳಲ್ಲಿ ಸೀಸನಲ್ಲು, ಎಸ್ಪೆಷಲಿ ರೆಸಾರ್ಟ್ ಸೀಸನಲ್ಲೇ ಗೊತ್ತಿರುತ್ತೆ ತುಂಬ ಫುಟ್ಫಾಲ್ ಅಂತ. ಅವಾಗ ನಾವು ಎವ್ರಿ 4 hours ಅಂದರೆ 3 times a day, 4 times a day ಆ ಥರ ಹೇಳ್ತೀವಿ. ಸೊ ಇಲ್ದಿದ್ರೆ ಯು ಕ್ಯಾನ್ ಯೂಸ್ ಇಟ್ ಡಿಪೆಂಡಿಂಗ್ ಆನ್ ದಿ ರಿಕ್ವೈರ್ಮೆಂಟ್. ಅಂದರೆ ನಿಮ್ಗೆ ಹಿಂಗೆ ಮಾಡಬೇಕು ಅಂತೇಳಿ ಜನ ಬರಲಿ ಬರದೇ ಇರಲಿ, ಅದು ಸುಮ್ಮನೆ ವೇಸ್ಟ್ ಆಗ್ತಿರೋ ಅದನ್ನ ನಾವು ಮಾಡಿಲ್ಲ. ಯಾಕಂದ್ರೆ ಯಾರದೇ ಪಾಕೆಟ್ ಖಾಲಿ ಆಗ್ತಿದ್ದಂಗೆ ಅವ್ರಿಗೆ ಟೆನ್ಷನ್ ಜಾಸ್ತಿ ಆಗಿರುತ್ತೆ. ಆಸ್ ಅನ್ ಇಂಡಸ್ಟ್ರಿಯಲಿಸ್ಟ್ ಐ ನೋ ಒಂದೊಂದು ರೂಪಾಯಿಗೂ ಕೂಡ ಅದರದೇ ಆದ ವ್ಯಾಲ್ಯೂ. ಆಮೇಲೆ ಅದೆಲ್ಲ ಸೀಸನ್ಗೆ ಬರೋಂಥದ್ದು. ಯಾಕಂದ್ರೆ ಈಗ ನೋಡೋದು ಅದು ಅಷ್ಟೇ ಮೇಡಮ್, ನೋಡೋದು ಅಷ್ಟೇನಾ? ಸಮ್ಮರ್ ಅದು ಸ್ಪ್ರೇನಾ ಏನು ಮೇಡಮ್? ಸ್ಪ್ರೇ ಅದನ್ನು ಅಷ್ಟೇ, ಸ್ಪ್ರೇ ಮಾಡಿ ಕ್ಲೀನ್ ಮಾಡಿದ ತಕ್ಷಣ ವಿದಿನ್ 5 minutes ನಿಮ್ಗೆ ಅಲ್ಲಿ ಕೂತ್ಕೊಳ್ಳೋದು. ಆ್ಯಂಡ್ ನಾವು ಮಾಡಿರೋದು ಯಾವುದ್ರಲ್ಲೂ ಕೂಡ ಸಾಯೋದಿಲ್ಲ. ನಾವು ಆ ಜಾಗಕ್ಕೆ ಬರೋದಿಲ್ಲ ಅಷ್ಟೇ, ನಿಮಗೆ ನಮ್ಮನ್ನು ನಾವು ಸೇವ್ ಮಾಡ್ಕೊಂಡ್ರೆ ಸಾಕು ಅಷ್ಟೇ. ಸೊ ನಾವೇನಂದ್ರೆ ನಿಮ್ಮ ಜಾಗದಲ್ಲಿ ಎಲ್ಲೂ ಬರೋದಿಲ್ಲ. ಅದೇ ಥರ ನಾವು ಕಾಕ್ರೋಚಿಗೆ ಮಾಡಿದ್ದೀವಿ, ರ್ಯಾಟಿಗೆ ಮಾಡಿದ್ದೀವಿ, ಮತ್ತು ಪಿಜಿಯನ್ನಿಗೆ ಮಾಡಿದ್ದೀವಿ. ಇನ್ನು ನಮ್ದು ಯಾವುದೇ ಪ್ರಾಡಕ್ಟಲ್ಲೂ ಕೂಡ ಅದು ಸಾಯೋದಿಲ್ಲ. ಗೊತ್ತಾಯ್ತು ಮೇಡಮ್, ಎಲ್ಲ ಒಳ್ಳೆಯದು ಕಂಡುಹಿಡಿದಿದ್ರೆ. ಯಾಕಂದ್ರೆ ನೋಡಿ, ನಿಮ್ಗೆ ಎಷ್ಟದು ಒಂದು ಜೀವದ ಮೇಲೆ ಒಂದು ಆಸೆ ಇದೆ, ಆಮೇಲೆ ಒಂದು ಕನಿಕರ ಇದೆ ಅಂದ್ರೆ ಒಟ್ಟು ಅವು ಸಾಯಬಾರ್ದು, ವಾಸನೆ ಬರಬಾರ್ದು. ಸರ್ ಇನ್ನೊಂದೇನಂದ್ರೆ, ನಾವು ಇಂಡಸ್ಟ್ರಿಗಳನ್ನ ಚೂಸ್ ಮಾಡಿರುವಂಥದ್ದು ಅಂಥದ್ದು ಅದು ಸತ್ತೋಯ್ತು ಅಂತ ಇಟ್ಕೊಳ್ಳಿ. ನಿಮ್ಗೆ ಅಕ್ಕಿ ಮೂಟೆ ಒಳಗಡೆನೋ, ಗೋಧಿ ಮೂಟೆ ಒಳಗಡೆನೋ, ಅಥವಾ ಎಣ್ಣೆ ಒಳಗಡೆನೋ ಬಿತ್ತು ಅಂದ್ರೆ ಅವ್ರು ಯೂಸ್ ಮಾಡೋಕ್ಕಾಗಲ್ಲ, ಚೆಲ್ಲಬೇಕು. ಇಟ್ ಇಸ್ ಅ ಯೂಸ್ ಮಾಡಿ ಅಕಸ್ಮಾತ್ ಕಸ್ಟಮರ್ ಅದನ್ನ ನೋಡ್ಬಿಟ್ರೆ ಅವ್ರ ಗುಡ್ ವಿಲ್ಲೇ ಹಾಳಾಗೋಗುತ್ತೆ. ನಿಜ, ಎಂಟೈರ್ ಇದೇ ಹಾಳಾಗೋಗುತ್ತೆ. ಅಷ್ಟು ದಿನ ಅವ್ರು ಉಳಿಸ್ಕೊಂಡ್ರು ಫೇಸ್ ವ್ಯಾಲ್ಯೂ ಹಾಳಾಗೋಗುತ್ತೆ. ಒಂದು ಇಟ್ ಈಸ್ ಅ ಕೇರ್ ಟುವರ್ಡ್ಸ್ ದ ಅನಿಮಲ್ ಸೆಗ್ಮೆಂಟ್ ಆರ್ ದ ಸೆಗ್ಮೆಂಟ್ ಆಫ್ ಆಸ್ ಸಚ್. ಅದು ಸಾಯಿಸಬಾರ್ದು ಅನ್ನೋದು ಒಂದು ಮಾನವೀಯತೆ ದೃಷ್ಟಿ ಇದ್ದರೆ, ಇನ್ನೊಂದು ನಮ್ಮ ಕಸ್ಟಮರ್ ಇಂಟ್ರೆಸ್ಟು ಇಂಪಾರ್ಟೆಂಟ್ ಆಗುತ್ತೆ. ಕಸ್ಟಮರಿಗೆ ಪ್ರಾಬ್ಲಮ್ ಆಗಬಾರ್ದು. ಇವಾಗ ಎಷ್ಟೋ ಕಡೆ ನಾವು ನೋಡಿದ್ದೀವಿ, ಆ ಇನ್ಸೆಕ್ಟ್ ರಿಪೆಲೆಂಟ್ ಓಡ್ತಿರುತ್ತೆ, ಊಟದೊಳಗೆ ಬಿದ್ದಿರುತ್ತೆ, ತಟ್ಟೆ ಒಳಗೆ ಬಿದ್ದಿರುತ್ತೆ.
ಸೊ ನಮ್ಮ ಇಂಟೆನ್ಷನ್ ಇರೋದು ಕಸ್ಟಮರು ಹ್ಯಾಪಿ ಆಗಿರಬೇಕು, ಎನ್ವಿರಾನ್ಮೆಂಟು ಕ್ಲೀನ್ ಆಗಿರಬೇಕು. ಸೊ ಆ ಒಂದು ಇದನ್ನು ವರ್ಕ್ ಮಾಡಿ ವಿ ಹ್ಯಾವ್ ವರ್ಕ್ ಫಾರ್ ಅ ಲಾಂಗ್ ಟೈಮ್. ಇಟ್ ವಾಸ್ ಅ 6 months ಜರ್ನಿ. ನಾವು ಇದನ್ನೆಲ್ಲ ಯೋಚನೆ ಮಾಡಿ ಪ್ರಾಡಕ್ಟ್ ಹೇಗೆ ಕಂಡುಹಿಡಿಬೇಕು, ಯಾವ ಥರ ಇದ್ರೆ ಮತ್ತು ಟ್ರಯಲ್ಸನ್ನು ತೊಗೊಂಡಿರೋದು ಡಿಫ್ರೆಂಟ್ ಸ್ಪೇಸಸಲ್ಲಿ, ಇದನ್ನೆಲ್ಲ ಮಾಡಿ ವಿ ಹ್ಯಾವ್ ಕಮ್ ಔಟ್ ವಿತ್ ದಿ ಸ್ಪೆಷಲೈಸ್ಡ್ ಪ್ರಾಡಕ್ಟ್ಸ್. ಈ ಥರ ಓಕೆ ನೋಡಿ ಮೇಡಮ್, ಇಡೀ ನಮ್ಮ ಹೇಗೆ ಪರಿಸರ ಇದೆಯೋ ಇಡೀ ದೇಶದಲ್ಲಿ ಅದೇ ಥರನೇ ಪರಿಸರಕ್ಕೆ ಬೇಕಾದಂತಹ ವಸ್ತುಗಳು ಪ್ರಾಡಕ್ಟ್ಸ್ನ ನೀವು ಕೈ ಹಾಕಿದ್ದೀರಂದ್ರೆ, ಯಾಕಂದ್ರೆ ನೀವು ನೋಡಿ ಅಲ್ಲಿಂದ ಒಂದು ಜರ್ನಿ ಇದೆಯಲ್ಲ, ಯಾಕಂದ್ರೆ 0 ಬಡ್ಜೆಟ್ ಅಂತ ಕಾಣುತ್ತೆ ಜರ್ನಿ ಅಲ್ಲ ಮೇಡಮ್? ಅಂದರೆ ಸರ್ 0 ಬಡ್ಜೆಟ್ ಅನ್ನೋದಕ್ಕಿಂತ ಸಾಮಾನ್ಯವಾಗಿ ಗಂಡಸರಿಗಾದರೆ ನಾನು ಯಾವುದು ಜೆಂಡರ್ ಬಯಾಸ್ಡಾಗಿ ಮಾತಾಡ್ತಾ ಇದ್ದೀನಿ, ನಾವು ಬೆಳೆದು ಬಂದಿರೋ ರೀತಿ ಮೇಲೆ ಹೇಳ್ತೀನಿ. ನಾವು ಹೆಣ್ಮಕ್ಳನ್ನ ನಾವು ಹೇಗೆ ಬೆಳಿತೀವಿ, ಈ ಮಾಸ್ಕುಲನ್ ಆ್ಯಂಡ್ ಫೆಮಿನೈನ್ ಕ್ಯಾರೆಕ್ಟರ್ಸು ಗಂಡಸಲ್ಲೂ ಇರುತ್ತೆ, ಹೆಂಗಸಲ್ಲೂ ಇರುತ್ತೆ, ಇಬ್ಬರಲ್ಲೂ ಇರುತ್ತೆ. ಬಟ್ ನಾವು ಮನೆಗಳಲ್ಲಿ ಹೇಗೆ ಬೆಳೆಸ್ತಾರೆ, ಗಂಡು ಮಕ್ಳು ಹುಟ್ಟಿದ ತಕ್ಷಣ ನೀನು ಮದುವೆ ಮಾಡ್ಕೋತೀಯ, ಅಪ್ಪ ಅಮ್ಮ ನೋಡ್ಕೋಬೇಕು, ಹೆಂಡತಿ ನೋಡ್ಕೋಬೇಕು, ಮಕ್ಳು ನೋಡ್ಕೋಬೇಕು, ನೀನು ದುಡಿಬೇಕು, ಈ ಥರನೇ ಬೆಳೆಸ್ಬಿಡ್ತಾರೆ. ಅಂದ್ರೆ ಮ್ಯಾಸ್ಕುಲೈನ್ ಎನರ್ಜಿಗೆ ಜಾಸ್ತಿ ಒತ್ತು ಕೊಡ್ತಾರೆ. ಹೆಣ್ಣು ಮಕ್ಳನ್ನ ಏನು ಬೆಳೆಸ್ತಾರೆ, ಮದುವೆ ಮಾಡ್ಕೋಬೇಕು, ಅಡುಗೆ ಮಾಡಬೇಕು, ಮಕ್ಳನ್ನ ಹೆರಬೇಕು, ಸಂಸಾರ ನೋಡ್ಕೋಬೇಕು. ಕರೆಕ್ಟಾ? ಸೊ ಹಂಗಾಗಿ ಏನಾಗಿದೆ, ನಮ್ಮಲ್ಲಿ ನಾವೇ ಅದನ್ನ ಮಾಡ್ಕೊಂಡಿದೀವಿ. ನಮ್ಮ ಸೊಸೈಟಿ ನಾವೇನ್ ಮಾಡಿದೀವಿ, ಗಂಡಸರಿಗೆ ಜವಾಬ್ದಾರಿ ಜಾಸ್ತಿ. ಸೊ ಸಾಮಾನ್ಯವಾಗಿ ಸಡನ್ ಆಗಿ ಒಬ್ಬ ಗಂಡಸ್ ಬಿಸ್ನೆಸ್ ಶುರು ಮಾಡ್ತಾನೆ ಅಂದಿದ ತಕ್ಷಣ ಮಾಡು ಅದನ್ನ ಮಾರು, ಇದನ್ನ ಮಾರು, ಅದಾಡು ದುಡ್ಡು ಕೊಟ್ಬಿಡ್ತಾರೆ, ಅವ್ರು ಬಿಸ್ನೆಸ್ ಶುರು ಮಾಡ್ಬಿಡ್ತಾರೆ. ಹೆಣ್ಣು ಮಕ್ಳು ಮಾಡ್ತೀವಿ ಅಂದಿದ ತಕ್ಷಣ ಇವಳಿಂದ ಆಗತ್ತಾ ಪ್ರಶ್ನೆ ಮಾಡ್ತಾರೆ, ಯಾಕೆ ಹೋಗಮ್ಮ ಸುಮ್ಮನೆ ಅನ್ನೋ ತರ. ಆರಾಮ ಮನೇಲಿ ಗಂಡ ದುಡಿತಿದ ಅಂತಾನೆ, ನೆಮ್ಮದಿಯಾಗಿರೋದು ಬಿಟ್ಬಿಟ್ಟು ನಿನಗೆ ಯಾಕೆ? ಈಗ ಜನರೇಷನ್ ಬದಲಾಗಿದೆ. ನೀವು ಹಿಂದೆ ಎಲ್ಲ ಒಂದು ಗಂಡನಿಂದ ಒಂದು ಹೆಣ್ಣು ಇರಬೇಕು ಅಂತ ಇದ್ರು, ಈಗ ಆಗಲ್ಲ, ಉಲ್ಟಾ ಆಗಿದೆ. ಒಂದು ಹೆಣ್ಣಿನಿಂದ ಒಂದು ಗಂಡು ಇರ್ತಾರೆ ಈಗ. ಅಂದ್ರೆ ನೀನ್ ಮಾಡೋಗೋ ನಾವು ಇರ್ತೀವಿ. ಈಗ ಟ್ರೆಂಡ್ ಬದಲಾಗಿದೆ. ನಾವುಗಳು ಬಂದಾಗ ಹಾಗೆ ಇದ್ದಿತ್ತು. ಬಟ್ ಮಾರಲಿ ಹೆಂಗ್ ಸಪೋರ್ಟ್ ಇತ್ತು? ಬಟ್ ನನಗೆ ಚಿಕ್ಕ ವಯಸ್ಸಿಂದ ನಮ್ಮ ಮನೇಲಿ ಮಾರಲ್ ಸಪೋರ್ಟ್ ಇದೆ ಸರ್. ನೀ ಧೈರ್ಯವಂತೆ, ನೀನ್ ಏನೇ ಮಾಡಿದ್ರು ಕರೆಕ್ಟಾಗಿ ಮಾಡ್ತೀಯಾ, ತುಂಬಾ ಯೋಚನೆ ಮಾಡಿ ಡಿಸಿಷನ್ ತಗೋತೀಯಾ, ಮಾಡು. ಬಟ್ ಬಿಸ್ನೆಸ್ ಅಂತ ಬಂದಾಗ ಮಾರಲ್ ಸಪೋರ್ಟ್ ತುಂಬಾ ಚೆನ್ನಾಗಿತ್ತು ಸರ್, ಅದ್ರಲ್ಲಿ ಸೆಕೆಂಡ್ ವರ್ಡೇ ಇಲ್ಲ. ಬಟ್ ಮಾನಿಟರಿ ಸಪೋರ್ಟು ತುಂಬಾ ಕಡಿಮೆ ಇತ್ತು ಸರ್. ನಾನು ಶುರು ಮಾಡಿದ್ದೆ ನನ್ನ ಗ್ರಾಚ್ಯುಟಿ ಅಮೌಂಟ್, ನಾನು ಕೆಲಸ ಬಿಟ್ಟಾಗ ನಂದು ಗ್ರಾಚ್ಯುಟಿ ಅಮೌಂಟ್ ಏನು ಬಂತು ಅದ್ರಲ್ಲಿ ಒಂದು ಸ್ವಲ್ಪ ನಾನು ನನ್ನ ಪರ್ಸ್ನಲ್ ಖರ್ಚಿಗೆ ಇಟ್ಕೊಂಡು, ಇನ್ನೊಂದು ಸ್ವಲ್ಪನ ನನ್ನ ಬಿಸ್ನೆಸ್ಗೆ ಅರೌಂಡ್ 20-25,000 ಅಷ್ಟೇ ಸರ್ ನಾನು ಶುರು ಮಾಡಿದ್ದೆ ಅಷ್ಟರಲ್ಲಿ. ಅದರಲ್ಲೂ ಲಾಸ್ ಆದ್ಮೇಲೆ ನಮ್ಮನ್ನು ಯಾರು ನಂಬಲ್ಲ. ಅದು ಒಂದ್ಸತಿ ಆಯ್ತು. ಅಗೇನ್ ನಮ್ಮ ಹೆಣ್ಣು ಮಕ್ಳಿಗೆ ಸಪೋರ್ಟಿಗೆ ಬರೋದೇ ನಮ್ಮ ಚಿನ್ನಗಳು, ಒಡವೆಗಳು. ಬಟ್ ಅಲ್ಲೂ ಕೂಡ ಏನ್ ಹೇಳಿದಂದ್ರೆ, ನಿಂಗೆ ಮಾಡೋದಕ್ಕೆ ಧೈರ್ಯ ಇದೆ, ಮಾಡ್ತೀನಿ ಅಂತ ಧೈರ್ಯ ಇದೆ ಅಂದ್ರೆ ಮಾಡು. ಬಟ್ ನಮ್ಮನ್ ಮಧ್ಯೆ ತರಬೇಡ. ಫೈನಾನ್ಷಿಯಲಿ ಯಾರೂನು ಮುಂದೆ ಬಂದು ನಾನು ಇದೀನಿ ಅಂತ ಇನಿಷಿಯಲ್ ಸ್ಟೇಜಲ್ಲಿ ಹೇಳಲಿಲ್ಲ, ಅದನ್ನು ನಾವೇ ಮಾಡ್ಕೋಬೇಕಾಯ್ತು. ಬಟ್ ಅದೇ ನಾವು ಎಷ್ಟು ಧೈರ್ಯವಾಗಿ ಮಾಡ್ತೀವಿ, ಎಷ್ಟು ಯೋಚನೆ ಮಾಡಿ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅರೌಂಡ್ 20-25,000 ನನ್ನ ಸ್ವಂತ ಸೇವಿಂಗ್ಸ್ ಏನಿತ್ತು ಅಲ್ಲಿಂದ ಜರ್ನಿ ಶುರುವಾಯಿತು. ಸೊ ಅದಾದಮೇಲೆ ಟರ್ನ್ ಓವರ್ ಮೇಲೆ ಬ್ಯಾಂಕ್ ಅವ್ರು ಸಪೋರ್ಟ್ ಮಾಡ್ತಾರೆ. ಇದೆ ಸರ್, ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡ್ತಾರೆ. ಬಟ್ ನಮ್ದು ಜರ್ನಿ ಹೇಗಿದೆ ನೋಡ್ತಾರೆ. ಫೈನಾನ್ಷಿಯಲ್ಸು ಬ್ಯಾಂಕಿಗೆ ಹೋದ್ರೆ ಯಾರಾದರೂ ಆಗಲಿ ಸರ್ ಫೆಸಿಲಿಟಿ ಕೊಡ್ತಾರೆ. ನಾವು ಅದನ್ನು ಉಳಿಸ್ಕೊಂಡು ಮತ್ತೆ ಬೆಳೆಸಿದ್ರೆ ಇನ್ನೊಂದ್ಸತಿ ಮತ್ತೆ ಬಂದು ಸಪೋರ್ಟ್ ಮಾಡ್ತಾರೆ. ಇದು ಒಂದು ಮಿಸ್ಕನ್ಸೆಪ್ಷನ್ ಇದೆ. ತುಂಬ ಜನ ಬರ್ತಾರೆ, ಅದನ್ನು ಯಾವುದೋ ಒಂದು ಒತ್ತಡಕ್ಕೆ ಸ್ಪೆಸಿಫಿಕ್ ಮಾಡೋಕ್ಕಾಗಲ್ಲ ಸರ್ಟನ್ ಥಿಂಗ್ಸು. ಅವ್ರವ್ರದ್ದೇ ಒತ್ತಡಗಳಲ್ಲಿ ಫಂಡ್ ಡೈವರ್ಟ್ ಆಗುತ್ತೆ. ಆ ಒಂದು ಅಪವಾದ ಮತ್ತೆ ಹೆಣ್ಮಕ್ಳ ಮೇಲೆ ಬರುತ್ತೆ. ಸೊ ಹಾಗಾಗಿ ಹೆಣ್ಮಕ್ಳ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ಯೋಚನೆ ಮಾಡ್ತಾರೆ. ಅಲ್ಲ, ತಗೊಳ್ಳೋದೊಂದಕ್ಕೆ ಆಮೇಲೆ ಖರ್ಚು ಮಾಡೋದು ಇನ್ನೊಂದಕ್ಕೆ ಥರ ಆಗ್ಬಿಡುತ್ತೆ. ಅದು ಅವ್ರವ್ರ ಬ್ಯಾಕ್ಗ್ರೌಂಡ್ ಮೇಲೆ ಇರುತ್ತೆ. ಸ್ವಲ್ಪ ಜನ ಸ್ವಂತವಾಗೇ ಖರ್ಚು ಮಾಡಿರ್ತಾರೆ, ಸ್ವಲ್ಪ ಜನ ಬಲವಂತವಾಗಿ ಡೈವರ್ಟ್ ಆಗಿದೆ. ಅವ್ರಿಗೆ ಬಿಸ್ನೆಸ್ ಮಾಡಬೇಕು ಅಂತಿದ್ರು ಕೂಡ ಯಾವುದೋ ಕಾರಣಗಳಿಂದ ಅದನ್ನ ಡೈವರ್ಟ್ ಮಾಡ್ಕೊಂಡಿರ್ತಾರೆ. ಸೊ ಸ್ವಲ್ಪ ಸತ್ಯ ಸ್ವಲ್ಪ ಸುಳ್ಳು ಅದ್ರ ಮಧ್ಯೆ ಓಡಾಡ್ತಿರುತ್ತೆ. ಬಟ್ ನಿಜವಾಗ್ಲೂ ಮಾಡಿ ಬಿಸ್ನೆಸ್ ಮಾಡಿದಂಥ ತುಂಬಾ ಜನ ಹೆಣ್ಮಕ್ಳಿದ್ದಾರೆ. ಯಾಕಿದನ್ನು ಎಕ್ಸಾಂಪಲ್ ಕೊಡ್ತೀನಿ ಅಂತಂದರೆ, ನಾನು ಅವೇಕಲ್ಲಿ ಕರ್ನಾಟಕ ಚೀಫ್ ಆಗಿದ್ದೆ, EC ಮೆಂಬರ್ ಆಗಿದ್ದೆ ಮೆಂಬರ್ಶಿಪ್ಪಿಗೆ. ಸೊ ನಾನು ಅಕ್ರಾಸ್ ಕರ್ನಾಟಕ ಟ್ರಾವೆಲ್ ಮಾಡಿದ್ದೀನಿ. ಸೊ ಹೆಣ್ಮಕ್ಳು ತುಡಿತ ನೋಡಿದ್ದೀನಿ. ತುಂಬ ಜನಗಳಲ್ಲಿ ಹೆಣ್ಮಕ್ಳಿಗೆ ಏನು ಮಾಡೋಕ್ಕಾಗಲ್ಲ. ಈ ಎಸ್ಪೆಷಲಿ ಸರ್ ವುಮನ್ ಎಂಪವರ್ಮೆಂಟ್ ಅಂತ ಹೆಸರು ಬಂದಾಗ ಅವ್ರವ್ರ ಪರ್ಸೆಪ್ಷನ್, ಅದು ಅವರವರ ಪರಿಕಲ್ಪನೆ ವುಮನ್ ಎಂಪವರ್ಮೆಂಟ್ ಅಂತ ಅನ್ನೋದು. ನನ್ನ ಪರಿಕಲ್ಪನೆಯಲ್ಲಿ ನಾನು ಮಾತಾಡ್ತೀನಿ. ಹೆಣ್ಮಕ್ಳಿಗೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಎಂಪವರ್ಮೆಂಟ್ ಅಂದಿದ ತಕ್ಷಣ ಅಯ್ಯೋ ಪಾಪ ಹೆಣ್ಮಕ್ಳಿಗೆ ಸಹಾಯ ಮಾಡಬೇಕು, ಅವ್ರಿಗೆ ಬೆಂಬಲ ಕೊಡಬೇಕು, ಮುಂದೆ ತರಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಹೇಳ್ತಾರೆ. ಆ್ಯಕ್ಚುಲಿ ಅದಲ್ಲ ಸರ್. ಹೆಣ್ಮಕ್ಳಿಗೆ ನೀವು ಒಂದು ಮನೆ ಅಂತ ತೊಗೊಳ್ಳಿ. ಒಂದು ಮನೆ ಅಂತ ತೊಗೊಂಡಿದ ತಕ್ಷಣ ಆ ಮನೆಯಲ್ಲಿರೋರು ಪ್ರತಿಯೊಬ್ಬರು ಮೂಡ್ಗೂ ಆಕೆ ಅಡ್ಜಸ್ಟ್ ಆಗಿ ಮನೆ ನಡ್ಸ್ಕೊಂಡು ಹೋಗ್ತಾಳೆ. ಸೊ HR ಡಿಪಾರ್ಟ್ಮೆಂಟ್ ಕವರ್ ಆಯಿತು. ಅದಕ್ಕೆ ಯಾವುದೇ ಥರ ಟ್ರೈನಿಂಗ್ ಹೆಣ್ಮಕ್ಳಿಗೆ ಕೊಟ್ಟಿರೋದಿಲ್ಲ. ಮನೆ ಸಂಸಾರ ನಡೆಸುವಾಗ
ಈ ತಿಂಗಳು ಹಬ್ಬ ಹರಿದಿನ ಬಂತು, ಗೆಸ್ಟ್ಗಳು ಬಂದರು ಅಂದರೆ ಮುಂದಿನ ತಿಂಗಳಿಗೆ ಆ ಖರ್ಚನ್ನು ಸರಿದೂಗಿಸಿ ನಡ್ಸ್ಕೊಂಡು ಹೋಗ್ತಾಳೆ, ಬರ್ಡನ್ ಕೊಡಲ್ಲ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಬಂತು, ಮನೆಗೆ ಯಾವಾಗಲೂ ಕ್ಲೀನಾಗಿ ಇಟ್ಕೊಳ್ಳೋರೆ ಹೆಣ್ಮಕ್ಳು, ಹೌಸ್ ಕೀಪಿಂಗ್ ಬಂತ. ಸೊ ಅದೇ ಥರ ಊಟ ಅಡುಗೆ ಮಾಡುವಾಗ ಯಾವ ಗ್ರಾಮೇಜ್ನ ವೆಯ್ಟ್ ಮಾಡಲ್ಲ. ಹೌದು, ಕರೆಕ್ಟಾ? ಅಳತೆ ನೋಡ್ಬಿಟ್ಟು ಹಿಂಗೆ ಇಟ್ಕೊಂಡು ಯಾವುದು ಪ್ಯಾರಾಮೀಟರ್ ಸೆಟ್ ಮಾಡಲ್ಲ, ಸುಮ್ಮನೆ ಕಣ್ಣು ಅಳತೆಯಲ್ಲಿ ಮಾಡ್ತಾರೆ. ಸೊ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಬಂತ. ಸೊ ಯಾವುದೇ ಥರದ ಕ್ವಾಲಿಟಿ ಹ್ಯಾಂಪರ್ ಆಗಲ್ಲ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿರುತ್ತೆ, ಊಟ ಮಾಡೋದಕ್ಕೆ ಚೆನ್ನಾಗಿರುತ್ತೆ, ಹೆಲ್ದಿ ಆಗಿರುತ್ತೆ. ಸೊ QC ಬಂತ. ಸೊ ಹೆಣ್ಣು ಮಕ್ಳಿಗೆ ಮಾಡೋಕ್ಕಾಗಲ್ಲ ಅಂತಲ್ಲ, ನಾನು ಅವಾಗಲೇ ನಿಮ್ಗೆ ಹೇಳಿದೆ, ನಾವು ಬೆಳೆಸಿದ ರೀತಿ. ನನ್ನ ಪ್ರಕಾರ ಎಂಪವರ್ಮೆಂಟ್ ಅಂತಂದರೆ ನಿನ್ನಲ್ಲಿ ಏನು ಶಕ್ತಿ ಇದೆ, ನೀನು ಏನು ಬ್ಯಾಲೆನ್ಸ್ ಮಾಡೋಕ್ಕೆ ಸಾಧ್ಯ, ಅದನ್ನು ಪ್ರೊಫೆಷನಲ್ಲಾಗಿ ಬಿಸ್ನೆಸ್ಸಿಗೆ ಇನ್ವಾಲ್ವ್ ಮಾಡ್ಕೋ. ನೀ ಮನೆಯಲ್ಲಿ ಯಾವ ಥರ ಸರಿದೂಗಿಸ್ಕೊಂಡು ಹೋಗ್ತೀಯಾ ಅಷ್ಟೇ ಇಂಟೆಲಿಜೆನ್ಸು, ಅಷ್ಟೇ ಕಾನ್ಸಂಟ್ರೇಷನ್ನು ಬಿಸ್ನೆಸ್ಸಿಗೆ ಹಾಕಿದ್ರೆ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗ್ತೀಯಾ. ಇದು ಎಂಪವರ್ಮೆಂಟು. ನಮ್ಮಲ್ಲಿ ಅದನ್ನು ಟರ್ಮಿನಾಲಜಿನೇ ಚೇಂಜ್ ಮಾಡಿಬಿಡ್ತಾರೆ. ಅಯ್ಯೋ ಪಾಪ ಹೆಣ್ಮಕ್ಳು ಏನೂ ಮಾಡೋಕ್ಕಾಗಲ್ಲ ಅವರಿಂದ. ಆ್ಯಂಡ್ ಹೆಣ್ಮಕ್ಳು ಆ ಸೈಕಾಲಜಿನಲ್ಲಿ ಬೆಬತು ಹೋಗ್ಬಿಡ್ತಾರೆ, ನಾನೇನು ಮಾಡೋಕ್ಕಾಗಲ್ಲ, ನನ್ನಿಂದ ಏನೂ ಮಾಡೋಕ್ಕಾಗಲ್ಲ. ಹೌದಲ್ಲ, ಒಂದು ಕೇಳ್ತಾರೆ ಮನೇಲಿ, ಈಗ ಅದು ಆಗಲ್ಲ ಅಂತ ತಕ್ಷಣ ಅಪ್ಸೆಟ್ ಆಗ್ಬಿಡ್ತಾರೆ ಅಲ್ಲ. ಅವ್ರಿಗೆ ಧೈರ್ಯ ತುಂಬಬೇಕು. ಯಾರಿಗೂ ನೀವು ಎಂಪವರ್ ಅಂದಿದ ತಕ್ಷಣ ಕರ್ಕೊಂಡೋಗಿ ಇಲ್ಲಿಂದ ಎತ್ಕೊಂಡೋಗಿ ಕೂರಿಸಿ ಅದ್ರ ಅವಶ್ಯಕತೆ ಇಲ್ಲ. ನಮ್ಮಲ್ಲಿ ಹೆಣ್ಣು ಮಕ್ಕಳಲ್ಲಿರೋ ಮ್ಯಾಸ್ಕುಲಿನ್ ಎನರ್ಜಿಗೆ ಬೂಸ್ಟ್ ಕೊಡ್ಬೇಕು, ಉತ್ಸಾಹ ತುಂಬಬೇಕು. ನೀವು ಅದೇ ಒಬ್ಬ ಹುಡುಗನ ಮನೇಲಿ ಕೂರಿಸ್ಬಿಡಿ, ನಿನ್ನಿಂದ ಏನೂ ಆಗಲ್ಲ, ಕೂತ್ಕೊಂಡ್ರೆ ಅವ್ನು ಮನೇಲೆ ಕೂರ್ತಿರ್ತಾನೆ, ಅವ್ನು ಗಂಡಸೇ ಇರಬಹುದು. ಬಟ್ ಅವ್ರನ್ನ ಹೇಗೆ ಬೆಳೆಸ್ತೀವಿ, ನರಿಶ್ಮೆಂಟ್ ಇಷ್ಟೇ. ನಾವು ಯಾವ ಥರ ಸಪೋರ್ಟ್ ಕೊಡ್ತೀವಿ ಅದ್ರ ಮೇಲೆ. ಅಫ್ಕೋರ್ಸ್ ಫಿಸಿಕಲಿ ಗಂಡು ಮಕ್ಳಿಗಿನ್ನ ಹೆಣ್ಮಕ್ಳು ವೀಕ್ ಇರ್ತಾರೆ. ನಮಗೆ ಗಂಡು ಮಕ್ಳು ಸಪೋರ್ಟ್ ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ, ಒಪ್ಕೊಳ್ತೀನಿ. ಹಾಗೆ ಹೆಣ್ಮಕ್ಳು ಸಪೋರ್ಟ್ ಇಲ್ಲದೆ ಗಂಡು ಮಕ್ಕಳು ಏನು ಮಾಡೋಕ್ಕಾಗಲ್ಲ. ಈಕ್ವಾಲಿಟಿ ಅನ್ನೋದನ್ನ ಒಂಥರ ರಾಂಗ್ ರೂಟಲ್ಲಿ ತೊಗೊಂಡು ಹೋಗೋದು. ಅಲ್ಲ, ಏನೇ ಆದ್ರೂ ಜವಾಬ್ದಾರಿಗಳು ಫಿಸಿಕಲ್ಗಿಂತ ಹೆಣ್ಮಕ್ಳಿಗೆ ಮೆಂಟಲಿ ಸ್ಟ್ರೆಂತ್ ಇರುತ್ತೆ, ಗಂಡು ಮಕ್ಕಳಿಗೆ ಫಿಸಿಕಲ್ ಸ್ಟ್ರೆಂತ್. ಇದು ಎರಡು ಒಟ್ಟಿಗೆ ಬ್ಯಾಲೆನ್ಸ್ಡ್ ಆಗಿ ಹೋದಾಗ ಮನೆ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಈಕ್ವಲ್ ಸಮರಸ ಆಗುತ್ತೆ. ಇದು ನಾವು ಹೇಗೆ ಅದನ್ನು ತೊಗೊಂಡು ಹೋಗ್ತೀವಿ. ಇವಾಗ ನಾವು ಬಿಸ್ನೆಸ್ ಮಾಡಬೇಕು ಅಂತ ನಾನು ಕೂತ್ಕೊಂಡಿದ್ದೀನಿ, ನನ್ನ ಸುತ್ತ ನನ್ನದೇ ಆದ ಒಂದು ಒಳ್ಳೆ ಟೀಮು, ಅದು ಹೆಣ್ಣು ಗಂಡು ಅಂತಲ್ಲ, ನಮ್ಮ ಸಮಾನ ಮನಸ್ಕರು, ನಮ್ಮ ಮನಸ್ಥಿತಿಗೆ, ನಮ್ಮ ಸಿಚುವೇಶನ್ನಿಗೆ ನಾವೊಂದು ಗ್ರೂಪ್ನ ಕಟ್ಕೊಂಡು ಒಂದು ಟೀಮ್ನ ಕಟ್ಟದೆ ಬಿಸ್ನೆಸ್ ಮಾಡೋಕ್ಕಾಗಲ್ಲ. ನಾ ಇವಾಗ ಬರೀ ಹೆಣ್ಮಕ್ಳನ್ನ ಇಟ್ಕೊಂಡು ಮಾಡ್ತೀನಿ, ಮಾಡೋಕ್ಕಾಗಲ್ಲ. ಬರೀ ಗಂಡು ಮಕ್ಕಳಿಗೆ ಕೊಡ್ತೀನಿ, ಮಾಡೋಕ್ಕಾಗಲ್ಲ. ಸೊ ಇಟ್ ಈಸ್ ನಾವು ಹೇಗೆ ಅದನ್ನು ಒಂದು ಜರ್ನಿನ ತೊಗೊಂಡು ಹೋಗ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗಾಗಿ ನಾನು ತುಂಬ ಕಡೆ ಇದನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಪ್ರಾಬಬಲಿ ಇದನ್ನು ಹೇಳಿದ್ರೆ 10ನೇ ಸರ್ತಿ ಇದು ಎಕ್ಸಾಂಪಲ್ ತೊಗೊಳ್ತೀನಿ ಅಂತ ಅನ್ಸುತ್ತೆ. ಸಾಮಾನ್ಯವಾಗಿ ನಾನು ಹೇಳ್ತೀನಿ, ಹೆಣ್ಮಕ್ಳ ವಿಚಾರ ಬಂದಾಗ 20, 22, 23 ವರ್ಷದವರೆಗೂ ನೀವು ಮನೆಯಲ್ಲಿ ಬೆಳೆಸ್ಬಿಡ್ತೀರಾ. ನಿಮ್ಮ ತಂಗಿ ಇರ್ಬೋದು, ನಿಮ್ಮ ಮಗಳೇ ಇರ್ಬೋದು, ಯಾರೇ ಇರ್ಬೋದು. ಅಲ್ಲಿಗೆ ಆಕೆಗೆ 2 ರೋಲು, ಒಂದು ಮಗಳಾಗಿರ್ತಾಳೆ, ಇನ್ನೊಂದು ಅಣ್ಣ ತಮ್ಮ ಇದ್ದರೆ ತಂಗಿನೋ ಅಕ್ಕನೋ ಆಗಿರ್ತಾಳೆ. 2 ರೋಲ್ ಅವಳಿಗೆ, ಇನ್ನೇನು ರೋಲ್ ಇರೋದೇ ಇಲ್ಲ. ನೀವು ಕರ್ಕೊಂಡೋಗಿ ಮದುವೆ ಮಾಡ್ತೀರಾ, ನಾಳೆ ಬೆಳಗ್ಗೆ ಇವತ್ತು ತಾಳಿ ಕಟ್ಟಿ ನಾಳೆ ಬೆಳಗ್ಗೆ ನೀವು ಗಂಡನ ಮನೆಗೆ ಬಿಟ್ಟಿದ ತಕ್ಷಣ ಅವಳು ಎಷ್ಟು ರೋಲ್ನ ಮಾಡ್ತಾಳೆ ಹೇಳಿ ಸರ್, ನೀವೇ ಹೇಳ್ಬಿಡಿ. ಕಷ್ಟ ಇದೆ ಬಿಡಿ, ನಿಜ. ಹೆಂಡತಿ ಆಗಬೇಕು, ಸೊಸೆ ಆಗಬೇಕು, ಅತ್ತಿಗೆ ಆಗಬೇಕು, ನಾದ್ನಿ ಆಗಬೇಕು, ಆಯ್ತಾ, ಚಿಕ್ಕಮ್ಮ, ದೊಡ್ಡಮ್ಮ, ಎಲ್ಲ ಥರದ ಒಂದು ಮನೆ ಅದು ಏನೋ ತನ್ನ ಮನೇನ ಬಿಟ್ಟು ಬಂದಿದ್ದೀನಿ ಅನ್ನೋ ನೋನು ಸೈಡಿಗಿಟ್ಟು ಅಷ್ಟು ಜನಕ್ಕೆ ಹೊಂದ್ಕೋಬೇಕು. ಏಕ್ದಮ್ ನಿಮಗೆ 2 ರೋಲಿಂದ ತೊಗೊಂಡೋಗ್ಬಿಟ್ಟು 10 ರೋಲ್ಸ್ ಬಿಟ್ಬಿಡ್ತೀರಾ. ಬಟ್ ಬ್ಯಾಲೆನ್ಸ್ ಮಾಡ್ತಾರಾ ಇಲ್ವಾ? ಬ್ಯಾಲೆನ್ಸ್ ಮಾಡ್ತಾರೆ. ಸೊ ಹೆಣ್ಮಕ್ಳಿಗೆ ಎಂಪವರ್ಮೆಂಟ್ ಅಂತಂದರೆ ಆಕೆ ಸ್ಟ್ರೆಂತನ್ನ ಹೇಳಿ, ನೀನು ಈ ಫೀಲ್ಡಲ್ಲಿ ಚೆನ್ನಾಗಿ ಮಾಡ್ತೀಯಮ್ಮ, ನಿನ್ನನ್ನು ನೀನು ಸದೃಢಪಡಿಸ್ಕೊ ಅಂತೇಳಿ ಜೊತೆಗೆ ನಿಂತ್ಕೊಂಡ್ರೆ ಕಂಫರ್ಟಬಲಿ ಹೆಣ್ಮಕ್ಳು ಮಾಡ್ಬೋದು. ಆ ಚೈತನ್ಯ ಕೊಡೋದಕ್ಕೊಬ್ರು ಜೊತೆಗಿರ್ಬೇಕು. ಅದು ತಂದೆ ಆಗಿರ್ಬೋದು, ಒಬ್ಬ ಫ್ರೆಂಡ್ ಆಗ್ಬೋದು, ಅಣ್ಣ ತಮ್ಮ, ಈವನ್ ಹಸ್ಬೆಂಡ್, ಎನಿಬಡಿ ಫಾರ್ ದಟ್ ಮ್ಯಾಟರ್. ಎಷ್ಟೋ ವಿಚಾರಗಳಲ್ಲಿ ಸ್ವಂತ ಮಕ್ಕಳು ತಾಯಿನ ಮತ್ತೆ ಬಿಸ್ನೆಸ್ಗೆ ತಂದು ಬೆಳೆಸಿರುವಂಥದ್ದು ಆಕೆಗೆ ಏಜ್ ಆದಮೇಲೆ. ಸೊ ಅದು ಸಪೋರ್ಟ್ ಸಿಸ್ಟಮ್ ಹೆಂಗಿರುತ್ತೋ ಅದ್ರ ಮೇಲೆ. ಮೇಡಮ್, ಈಗ ನಮ್ಮ ಕರ್ನಾಟಕದಲ್ಲಿ ನಿಮ್ಮ SSP ಇಂಡಸ್ಟ್ರಿ ಕಂಪ್ನಿ ಇದೆ, ಬಟ್ ಹೊರ ರಾಜ್ಯದಲ್ಲಿ ಏನಾದರೂ ನೀವು ಮಾಡಿದ್ದೀರಾ? ಸರ್, ಈಗ ಕೇರಳನಲ್ಲಿ ಲಾಂಚ್ ಕೇರಳನಲ್ಲಿ ಲಾಂಚ್ ಮಾಡ್ತಾ ಇದ್ದೀವಿ. ಅಲ್ಲೂ ಕೂಡ ಟ್ರಯಲ್ಸ್ ಎಲ್ಲ ಆಗಿದೆ. ಟ್ರಯಲ್ಸ್ ಮಾಡಿ, ಯಾಕಂದರೆ ಒಂದು ಪ್ರಾಡಕ್ಟ್ ಸಕ್ಸಸ್ ಆಗಬೇಕು ಅಂದರೆ ಆ ಪರ್ಟಿಕ್ಯುಲರ್ ಏರಿಯಾನಲ್ಲಿ ಜನಗಳಿಗೆ ಅಕ್ಸೆಪ್ಟೆನ್ಸ್ ಬರಬೇಕು. ನಮ್ಮ ಕರ್ನಾಟಕದಲ್ಲಿ ಜನ ಅಕ್ಸೆಪ್ಟ್ ಮಾಡ್ಕೊಂಡಿರ್ತಾರೆ, ಬಟ್ ಬೇರೆ ರಾಜ್ಯದಲ್ಲಿ ಅಲ್ಲಿಗೆ ಏನಿದೆ ಅದನ್ನ ಕೊಡಬೇಕು. ಇಲ್ಲಿ ವಾತಾವರಣಗಳು, ಅಲ್ಲಿನ ವಾತಾವರಣ ವ್ಯತ್ಯಾಸ ಇರುತ್ತೆ. ಸೊ ಈ ಪ್ರಾಡಕ್ಟ್ ಅಲ್ಲಿ 100% ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಆ ವಾತಾವರಣಕ್ಕೆ ಸೂಟ್ ಆಗೋಂಗೆ ಸ್ಮಾಲ್ ಚೇಂಜಸ್ನ ಮಾಡಿನೇ ಕೊಡಬೇಕಾಗತ್ತೆ. ಸೊ ಇವಾಗ ಕೇರಳನಲ್ಲಿ ಲಾಂಚ್ ಮಾಡ್ತಿದ್ದೀವಿ. ಬೇರೆ ಕಡೆ ಕೂಡ ವಿತಿನ್ ಕರ್ನಾಟಕ ಆ್ಯಂಡ್ ಔಟ್ಸೈಡ್ ಕರ್ನಾಟಕ, ವಿತಿನ್ ಕರ್ನಾಟಕನಲ್ಲಿ ಬೇರೆ ಡಿಸ್ಟ್ರಿಕ್ಟಲ್ಲಿ ಇದನ್ನ ಲಾಂಚ್ ಮಾಡಬೇಕು ಅಂತ ಒಂದು
ಇದನ್ನು ಇಟ್ಕೊಂಡಿದ್ದೀನಿ, ಗುರಿ ಇಟ್ಕೊಂಡಿದ್ದೀನಿ. ಹಾಗೆ ಈಗ ಕೇರಳ ಇದು ಫಸ್ಟ್ ಡಿಫ್ರೆಂಟ್ ಸ್ಟೇಟ್ ವಾಟ್ ವಿ ಆರ್ ಡೂಯಿಂಗ್. ಮೇಡಮ್ ಒಂದಿಷ್ಟು ನಿಮ್ಮದು ಇದು ನೋಡ್ತಾ ಇದ್ದೆ, ಏನು ಅವಾರ್ಡ್ಸ್ ಒಂದಿಷ್ಟು ಕೆಲವು ಕೊಟ್ಟಿದ್ರು. ಅದು ಸುಮಾರು ಅವಾರ್ಡ್ಸ್ ಇತ್ತು. ಅದು ಯಾವುದೋ ಈ ವಿಶ್ವವಿದ್ಯಾಲಯ ಅದೊಂದು ಅವಾರ್ಡ್ಸ್ ಕೊಟ್ಟಿದ್ರು. ಆಮೇಲೆ ನಮ್ಮ ದೇವೇಗೌಡರು ಸಾಹೇಬ್ರು ಅವ್ರ ಕರೆಸ್ಬಿಟ್ಟು ನಿಮ್ಗೊಂದು ಬ್ಲೆಸ್ಸಿಂಗ್ ಮಾಡಿದ್ರು. ಹೌದು ಸರ್, ಇದು ಬಿಸ್ನೆಸ್ಸಲ್ಲಿ ನೆಟ್ವರ್ಕಿಂಗು. ಯಾವುದೇ ಒಂದು, ನಾನು ಇವಾಗಲೂ ಹೇಳಿದೆ ನಿಮಗೆ, ಸಮಾನ ಮನಸ್ಕರಿರ್ಬೋದು ಅಥವಾ ನಮ್ಮ ಜೊತೆಲಿ ಒಂದು ಗುಂಪು ಇರಬೇಕು, ಅವಾಗ ಮಾತ್ರ ಬಿಸ್ನೆಸ್ ಮಾಡೋದಕ್ಕೆ ಸಾಧ್ಯ. ಯಾರನ್ನ ಚೂಸ್ ಮಾಡ್ತೀವಿ ಅನ್ನೋದು ಬಿಸ್ನೆಸ್ ಮನೆಗೆ ನಾಲೆಡ್ಜ್ ಇರಬೇಕು. ಸಮ್ಟೈಮ್ಸ್ ಸುಮಾರು ಜನ ಹೇಳ್ತಾರೆ, ಬಿಸ್ನೆಸ್ ಮಾಡೋಕ್ಕೆ ಹೋದೆ ಅವ್ನು ನನ್ನನ್ನು ಹಾಳು ಮಾಡಿಬಿಟ್ಟ. Yeah.